ಬೆಳಗ್ಗೆನೇ ಎದ್ದು ಕಸ ಗುಡಿಸಿ ಬಾಕ್ಲಿಗೆ ನೀರಾಗಿ ರಂಗೋಲಿ ಹಾಕಿಲ್ಲ ಅಂದರೆ ಮನೆಯಲ್ಲಿ ಹೆಣ್ಮಕ್ಳಿದ್ರು ವೇಸ್ಟು ಅಂತಲೇ ಹೇಳ್ಬೋದು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಅಪ್ಪ ಇವತ್ತಂತೂ ಎಷ್ಟು ಕೆಲಸ ಅಂತ ಹೇಳಿದ್ರೆ, ಅಮ್ಮಗೆ ತಿಂಡಿಗೆ ಅಡುಗೆಗೆ ಎಲ್ಲ ರೆಡಿ ಮಾಡಿಕೊಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ಇವಾಗ ಪೂಜೆ ಕೂಡ ಮುಗಿಸ್ಕೊಂಡೆ. ಇವತ್ತು ನಮ್ಮ ಮನೇಲಿ ಏನು ವಿಶೇಷ ಅಂತ ಹೇಳಿದ್ರೆ ವೀರಭದ್ರ ಸ್ವಾಮಿ ತೇರೊಪ್ಪತ್ತು, ನಮ್ಮ ಮನೆ ದೇವ್ರಿನ ತೇರೊಪ್ಪತ್ತು. ಇದು ಮಾಡೋದು ಚನ್ನರಾಯಪಟ್ಟಣದಲ್ಲಿ ನಮ್ಮ ಮನೆ ದೇವ್ರು ಇರೋದು. ಸೊ ಅಲ್ಲಿ ವೀರಭದ್ರ ಸ್ವಾಮಿ ತೇರೊಪ್ಪತ್ತು ಇವತ್ತು ತೇರು ಎಳಿತಾರೆ. ಬೆಳಗಿನ ಜಾವ 3 ಗಂಟೆಗೆ ಕಲ್ಲು ನೀರು ಕರಗೋ ಟೈಮಲ್ಲಿ ತೇರು ಎಳಿತಾರೆ. ಸೊ ನಾವು ಇವತ್ತಿನ ದಿನ ಮನೇಲಿ ಯಾರಾದರೂ ಒಬ್ಬರು ಉಪವಾಸ ಇದ್ದು ಒಂದೊತ್ತು ಉಪವಾಸ ಅಂದರೆ ಒಪ್ಪತ್ತು ಬಿಡಬೇಕು. ಒಪ್ಪತ್ತು ಅಂದರೆ ಫುಲ್ ಡೇ ಊಟ ಮಾಡೋಂಗಿಲ್ಲ, ಒಂದು ಟೈಮು ಬೆಳಗ್ಗೆ ಇಲ್ಲ ಮಧ್ಯಾಹ್ನ ಆಗುತ್ತೆ ಅಡುಗೆ ಆಗೋದು, ಮಧ್ಯಾಹ್ನ ತಿನ್ನಬೇಕು. ಇನ್ನು ಬೆಳಗ್ಗೆ ತಿಂಡಿ ಏನೂ ತಿನ್ನೋಂಗಿಲ್ಲ. ಸೊ ಅಮ್ಮಂಗೆ ಇರೋಕ್ಕಾಗಲ್ಲ. ಅದಕ್ಕೆ ಮದುವೆ ಆಗಿ ಬಂದಮೇಲೆ ಅದಕ್ಕೆ ಇರ್ತಿದ್ರು. ಈಗ ಅವ್ರು ಇಲ್ಲೆಲ್ಲ ಬಾಣ್ತನಕ್ಕೆ ಹೋಗಿದ್ರಲ್ಲ, ಸೊ ನಾನು ಉಪವಾಸ ಇದ್ದೀನಿ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇವಾಗ ಆ ಕಡೆ ಮನೇಲೂ ಕೂಡ ಪೂಜೆ ಮಾಡಿ ಅಡುಗೆ ಎಲ್ಲ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ನಾನು ತಿನ್ನಬೇಕು. ಎನರ್ಜಿನೇ ಇಲ್ಲ. ಸೊ ಏನೇನು ಅಡುಗೆ ಮಾಡ್ತೀವಿ ತೋರಿಸಿ. ಏನು ಮಾಡ್ತಾಯಿದ್ದೀರಾ ಅಪ್ಪ ಸ್ಪೆಷಲು? ಹೋಳಿಗೆ, ಕಾಯಿ ಹೋಳಿಗೆ, ಮತ್ತೆ ಬಾಳೆಕಾಯಿ ಕಡಲೆಕಾಳು ಪಲ್ಯ. ಇದೇನು ಪಲ್ಯ ಕಣಮ್ಮ? ಆಲೂಗೆಡ್ಡೆ. ಬಾಳೆಕಾಯಿ ಕಡಲೆಕಾಳು ಪಲ್ಯ. ಅದು ಇದು ಬೇಳೆ ಸಾಂಬಾರು, ಬರೀ ಬೇಳೆ ಹಾಕಿ ಸಾಂಬಾರು ಮಾಡಿರೋ. ಇನ್ನೂ ಹೋಳಿಗೆ ಮಾಡಿಲ್ಲ. ಹೋಳಿಗೆ ಹೂರ್ಣ ರೆಡಿ ಮಾಡಿದ್ದೀರಾ? ಕೋಸಂಬರಿ. ಯಾವ ಹೋಳಿಗೆ ಇದು? ಕಾಯಿ ಹೋಳಿಗೆ. ಈಗ ಹೂರ್ಣ ರೆಡಿ ಮಾಡ್ಕೊಂಡಿರೋದು. ಕೆಲಸ ಜೀವನದಲ್ಲಿ ಒಬ್ಬೊಬ್ರು ಒಂದೊಂದು ಥರ ಟ್ಯಾಲೆಂಟೆಡ್ ಆಗಿರ್ತಾರೆ, ಎಲ್ಲರೂ ಒಂದೇ ಥರ ಇರಲ್ಲ. ನಾನು ಇದರಲ್ಲಿ ಟ್ಯಾಲೆಂಟ್ ಅಂತ ಹೇಳೋದಕ್ಕಿಂತ ಒಬ್ಬೊಬ್ರು ಒಂದೊಂದರಲ್ಲಿ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಅಡುಗೆ ವಿಚಾರದಲ್ಲಿ ಬಂದರೆ ಒಬ್ಬರು ನಾನ್ ವೆಜ್ ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಇದ್ದರೆ, ಇನ್ನು ಕೆಲವರು ವೆಜ್ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಡಿಶ್ಶು ತುಂಬ ಸೂಪರಾಗಿ ಮಾಡ್ತಾರೆ, ಅದರಲ್ಲಿ ಮಾಸ್ಟರ್ಸ್ ಅಂತಲೇ ಹೇಳ್ಬೋದು. ನಾನು ಏನು ಅಡುಗೆ ಮಾಡ್ತಾಯಿದ್ದೀನಲ್ಲ, ಇದರಲ್ಲಿ ನಾನು ಸೂಪರಾಗಿ ಮಾಡ್ತೀನಿ. ಇದರಲ್ಲಿ 100ಗೆ 200 ಮಾರ್ಕ್ಸ್ ಅಂತಲೇ ಹೇಳ್ಬೋದು. ಏನಪ್ಪ ಅಂಥದ್ದು ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಎಲ್ಲನೂ ಹಾಕಿ ಕರಿಬೇವು ಹಾಕಿ ಏನೋ ನಾನ್ ವೆಜ್ ಮಾಡ್ತೀನಿ ಅಂತ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಎಕ್ಸ್ಪೆಕ್ಟೇಷನ್ ಈಸ್ ರಾಂಗ್. ನಾನು ಮಾಡ್ತಾ ಇರೋ ಡಿಶ್ ಬಂದುಬಿಟ್ಟು ಆಲೂಗೆಡ್ಡೆ ಪಲ್ಯ. ಆಲೂಗೆಡ್ಡೆ ಪಲ್ಯ ಅಂತ ಅಂದರೆ ನೀವು ಅಂದ್ಕೊಂಡಂಗೆ ಮಸಾಲೆ ದೋಸೆ ಕೊಡೋ ಅಂಥ ಆಲೂಗೆಡ್ಡೆ ಪಲ್ಯ ಅಲ್ಲ, ಇದು ಮಸಾಲೆ ಆಲೂಗೆಡ್ಡೆ ಪಲ್ಯ. ನಾನು ಇದರಲ್ಲಿ ಸಖತ್ ಎಕ್ಸ್ಪರ್ಟ್ ಕಂಡ್ರಿ. ಈ ಪಲ್ಯನ ನಮ್ಮ ಮನೇಲಿ ಯಾವುದೇ ಹಬ್ಬಕ್ಕಾಗಲಿ ಮಿಸ್ ಮಾಡದೆ ನಾನೇ ಮಾಡೋದು. ನಮ್ಮ ಅಪ್ಪಾಜಿಗಂತೂ ತುಂಬಾ ಇಷ್ಟ. ಅಪ್ಪಾಜಿಗೆ ಕಾಳು ಪಲ್ಯ ಎಲ್ಲ ಇಷ್ಟ ಆಗಲ್ಲ. ಏನೇ ಸ್ವೀಟ್ ಮಾಡಿದ್ರು ಅದ್ರ ಜೊತೆಲಿ ಈ ಪಲ್ಯ ಇರಲೇಬೇಕು, ಅದನ್ನು ನಾನೇ ಮಾಡಿರಬೇಕು. ಇದನ್ನು ಮಾಡೋ ವಿಧಾನ ಹೇಗಪ್ಪ ಅಂದರೆ, ಬಾಣಲೆಗೆ ಸ್ವಲ್ಪ ಚೆನ್ನಾಗಿ ಬಾಣಲೆನ ಕಾಯಿಸ್ಕೊಂಡು ಒಂದು ಸ್ವಲ್ಪ ಜಾಸ್ತಿ ಎಣ್ಣೆನೇ ಹಾಕ್ಕೋಬೇಕು. ಸಾಸಿವೆ ಹಾಕಬೇಡಿ, ಈರುಳ್ಳಿ ಕರಿಬೇವು ಹಾಕಿ, ಮೆಣಸಿನ್ಕಾಯಿ ಕೂಡ ಹಾಕಬೇಡಿ. ಆಲೂಗೆಡ್ಡೆನ ಹಾಕಿ ಗರಂ ಮಸಾಲ, ಮೆಣಸಿನ ಪುಡಿ, ಉಪ್ಪು ರುಚಿಗೆ ತಕ್ಕ ಹಾಕಿದ್ರೆ ಸಖತ್ತಾಗಿರೋವಂಥ ಆಲೂಗೆಡ್ಡೆ ಪಲ್ಯ ಈಸ್ ರೆಡಿ. ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಾಗಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಸಖತ್ತಾಗಿರುತ್ತೆ. ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಹಬ್ಬದ ಊಟ ತೇರೊಪ್ಪತ್ತಿರೋದಕ್ಕೆ ಏನೇನು ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಏನೇನು ಮಾಡಿದ್ರೆ ಹಬ್ಬದ ಅಡುಗೆ? ಉಪ್ಪಿನಕಾಯಿ, ಮಾವಿನಕಾಯಿ, ಉಪ್ಪಿನಕಾಯಿ, ಫ್ರೆಶ್ ಮಾವಿನಕಾಯಿ, ಉಪ್ಪಿನಕಾಯಿ ನೆನೆ ಹಾಕಿರೋದು. ಇದು ಆಲೂಗೆಡ್ಡೆ ಪಲ್ಯ, ಕೋಸಂಬರಿ, ಆಲೂಗೆಡ್ಡೆ ಪಲ್ಯ. ಇದು ಬಂದು ಮಸಾಲೆ ಆಲೂಗೆಡ್ಡೆ ಪಲ್ಯ. ಕಾಯಿ ಹೋಳಿಗೆ. ಇದು ಕಾಯಿ ಹೋಳಿಗೆ 8 ದಿನ ಆಯ್ತು ರುಬ್ಬಿಟ್ಟು ಕಾಯಿ ಹೋಳಿಗೆ ಮಾಡಿದ್ದೀನಿ. ಸೂಪರ್. ಇದು ಕಡಲೆಕಾಳು ಮತ್ತೆ ತಿರ್ಗಾ ಇದು ಬಾಳೆಕಾಯಿ ಆಲೂಗೆಡ್ಡೆ ಹಾಕಿ ಪಲ್ಯ ಮಾಡಿದ್ದೀನಿ. ಅನ್ನ, ತುಪ್ಪನೂ ರೆಡಿ ಇದೆ. ಇವಾಗ ಪೂಜೆ ಮಾಡ್ಬಿಟ್ಟು ಬ್ಯಾಟಿಂಗ್ ಮಾಡೋದು. ಎಲ್ಲರೂ ಊಟ ಮಾಡೋಣ. ಇಷ್ಟು ಮಾಡಿ ಎಲ್ಲರೂ ಬಂದ್ರೆ ಖಾಲಿ ಆಗ್ಬಿಡುತ್ತೆ. ಎಸ್, ಇವಾಗ ಇದನ್ನೆಲ್ಲ ಪೂಜೆಗೆ ದೇವ್ರಿಗೆ ನೈವೇದ್ಯ ಮಾಡ್ಬೇಕಲ್ವಾ? ಬನ್ನಿ ನೈವೇದ್ಯ ಮಾಡೋಣ. ನೋಡಿ, ಈಗಷ್ಟೇ ಇಲ್ಲಿ ಪೂಜೆ ಮಾಡಿ ಎಡೆ ಮಾಡಿದ್ದೀವಿ. ಏನೇನು ಮಾಡಿರ್ತೀವಿ ಎಲ್ಲನೂ ದೇವ್ರ ಮುಂದೆ ಇಟ್ಟು ನೈವೇದ್ಯ ಮಾಡಬೇಕು. ಸೊ ನನಗೆ ಪೂಜೆ ಆಯಿತು. ಅಮ್ಮ ಇನ್ನೂ ಪೂಜೆ ಮಾಡಿಲ್ಲ, ಅಮ್ಮಗೆ ಪೂಜೆ ಮಾಡಬೇಕು. ನಾನು ಪೂಜೆ ಮಾಡೋಷ್ಟೊತ್ತಿಗೆ 1 ಗಂಟೆ ಆಗಿದೆ ನೋಡಿ. ಸೊ ಇವಾಗ ನಾನು ಒಪ್ಪತ್ತು ಬಿಡುವ ಟೈಮು. ಸೊ ಬನ್ನಿ ಹೇಗೆ ಬಿಡ್ತೀವಿ ಒಪ್ಪತ್ತು ನೋಡ್ರಿ. ಪೂಜೆ ಎಲ್ಲ ಆಯ್ತಲ್ವ, ಇವಾಗ ಒಪ್ಪತ್ತು ಬಿಡೋ ಟೈಮು. ಸೊ ನೆಲದ ಮೇಲೆ ಒಪ್ಪತ್ತು ಬಿಡಬೇಕು. ಅದು ಕೂಡ ಫುಲ್ಲು ಏನು ದೇವ್ರಿಗೆ ನೈವೇದ್ಯ ಹೇಗೆ ಮಾಡಿದ್ದೀವಿ ಆ ಥರ ಮಾಡಿರೋ ಅಡುಗೆನೆಲ್ಲ ಈ ಥರ ನೆಲದ ಮೇಲೆ ಎಲ್ಲ ಇಟ್ಕೊಂಡು ಅರ್ಶಿನ ಕುಂಕುಮ ಹೂವು ಇಟ್ಕೊಂಡು ಪೂಜೆ ಮಾಡಬೇಕು. ಒಂದೇ ಸರಿ ಎಲ್ಲ ಊಟ ಇಟ್ಕೋಬೇಕು, ಪದೇ ಪದೇ ಹಾಕ್ಸ್ಕೊಳಂಗಿಲ್ಲ. ಮತ್ತು ಇವತ್ತಿಗೆ ಇಷ್ಟು ಊಟ, ಬೆಳಗ್ಗೆ ತಿಂಡಿ ತಿಂದಿಲ್ಲ, ರಾತ್ರಿನೂ ಊಟ ಮಾಡಬಾರ್ದು, ಒಪ್ಪತ್ತಿರಬೇಕು. ಈಗ ಪೂಜೆ ಮಾಡಬೇಕು.
ಪೂಜೆ ಎಲ್ಲ ಆದ ನಂತರ ಇವಾಗ ನಮ್ಮ ಟೈಮು. ಬೆಳಗ್ಗೆಯಿಂದ ಏನೂ ತಿಂದೆ, ಸುಸ್ತಾಗ್ಬಿಟ್ಟಿದ್ದೆ. ಇವಾಗ ಸ್ಟಾರ್ಟ್ ಮಾಡಬೇಕು. ಸೂಪರಾಗಿರೋಂತಹ ಅದ್ಭುತವಾಗಿರುವಂತಹ ಊಟ ರೆಡಿ ಇದೆ. ಸ್ಪೆಷಲ್ ಊಟ, ಹಬ್ಬದ ಊಟ. ಸೊ ಮೃಷ್ಟಾನ್ನ ಭೋಜನ. ಸೊ ಊಟ ಮಾಡೋಕ್ಕೂ ಮುಂಚೆ ಎಲ್ಲನೂ ಸ್ವಲ್ಪ ತೆಗ್ದಿಟ್ಟು ಅನ್ನಪೂರ್ಣೇಶ್ವರಿ ನಮಸ್ಕಾರ ಮಾಡಿಕೊಂಡು ರೈತರಿಗೆ ಥ್ಯಾಂಕ್ಸ್ ಹೇಳಿ ಊಟನ ಶುರು ಮಾಡಬೇಕು. ಕಾಯಿ ಹೋಳಿಗೆ ಸಖತ್ತಾಗಿದೆ. ಸೊ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ. ಹೋಳಿಗೆ ಊಟ ನನ್ನ ಫೇವ್ರೇಟು. ಹಬ್ಬ ಅಂದಮೇಲೆ ಕೋಸಂಬರಿ ಇಲ್ಲದೆ ಇರೋದೇ ಇಲ್ಲ. ಸೊ ಕೋಸಂಬರಿ ಹೋಳಿಗೆ ಎಲ್ಲ ಹಾಕೊಂಡು ಸಖತ್ ಜಮಾಯಿಸೋದೆ. ಅಪ್ಪ ಒಳ್ಳೆ ಸಖತ್ತಾಗಿರೋಂಥ ಊಟ ಮಾಡಾಯಿತು. ಇನ್ನೂ ಮಮ್ಮಿ ಊಟ ಮಾಡಿಲ್ಲ, ನಾನು ಊಟ ಮಾಡಿದೆ. ಇವಾಗ ಊಟ ಆದಮೇಲೆ ಸಖತ್ತು ನಿದ್ದೆ ಬರ್ತಾಯಿದೆ. ಸೊ ಮಲ್ಕೋಬೇಕು. ಇವ್ರಿನ್ನೂ ಊಟ ಮಾಡಿದೆ. ಟಿ ವಿ ಒಂದು ಇದ್ದುಬಿಟ್ರೆ ಊಟ ಬೇಡ, ತಿಂಡಿ ಬೇಡ. ಟಿ ವಿ, ನೀರು, ಸಣ್ಣ ಕಮ್ಮಿ ಕಡಿ. ಮನಿ ಪ್ಲಾಂಟ್ ಎಷ್ಟು ದೊಡ್ಡದಾಗ್ಬಿಟ್ಟಿದೆ. ಇದೇನು ಇದು ಸೇಮ್ ಇತ್ತು, ಇದು ದೊಡ್ಡದಾಗ್ಬಿಟ್ಟಿದೆ ಅಂತ ನೋಡ್ತಾ ಇದ್ದೀರಾ? ಇಲ್ಲ, ಇದಮ್ಮ ಇವತ್ತು ಯಾರ ಹತ್ರನೂ ಇಸ್ಕೊಂಬಂದಿದ್ರು. ಸೊ ಹಾಗಾಗಿ ಅದನ್ನು ಹಾಗೆ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಸಕ್ಕದಾಗಿ ಕಾಣಿಸ್ತಾ ಇದೆ. ನೀವು ಊಟ ಮಾಡಲ್ವಾ? ಮಾತಾಡುವ. ಯಪ್ಪ, ಏನು ಒಳ್ಳೆ ಆಸ್ತಿನೇ ಗೋರ್ಕೊಂಡಂಗೆ ಹೇಳ್ತಾರಪ್ಪ ನೋಡಿ. ಊಟ ಮಾಡಲ್ವ ನೀನು? ಏನು ಮಾಡ್ತೀಯ? ಅಪ್ಪಾಜಿಗೆ ಅಣ್ಣಂಗೆ ಊಟ ಕೊಟ್ಬಿಟ್ಟು ಅಮ್ಮ ಊಟ ಮಾಡ್ತಾರೆ. ಸೊ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಅಮ್ಮನೂ ಕೂಡ ಮಲ್ಕೋತಾರೆ, ಧಾರಾವಾಹಿ ನೋಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಹಾಗೆ ನೋಡ್ತಾ, ಅವರಿಗೆ ಟಿ ವಿ ನೋಡ್ತಾ ಇರಲ್ಲ ಅವರು. ಅದು ಕೇಳಿಸ್ಕೊಂತೆ ಈ ಜೋಗ್ಲ ಆಡ್ದಂಗೆ. ಸೊ ಅದು ಆಡ್ತಾ ಇರಬೇಕು. ಇವರು ಅವಾಗ ಮಲ್ಕೊಳ್ಳೋದು. ನಾನು ಕೂಡ ಮಲ್ಕೊಂಡು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಒಳ್ಳೆ ನಿದ್ದೆ ಮಾಡಿ ಅಮ್ಮ ಮಗಳೇ ಇಬ್ಬರು ಎದ್ವಿ. ಆ್ಯಕ್ಚುಲಿ 4:30ಗೆಲ್ಲ ಎದ್ವಿ, ಒಳ್ಳೆ ನಿದ್ದೆ ಮಾಡಿದ್ವಿ. ಈಗ 5:50 ಆಗಿದೆ. ಈಗ ಟೀ ಟೈಮು. ಇಲ್ಲಿ ನೋಡಿದ್ರೆ ಹೋಳಿಗೆ ಮಾಡಲಿಕ್ಕೆ ಅದು ಹೂರ್ಣ ಸ್ವಲ್ಪ ದಪ್ಪ ಇತ್ತು ಅಂತ ಹೇಳ್ಬಿಟ್ಟು ಹೋಳಿಗೆ ತಟ್ಟಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಜಿಕಾಯಿನ ಕರ್ಗಡ್ಬುಗೆ ರೆಡಿ ಮಾಡಿ ಇಟ್ಟಿದ್ದಾರೆ. ಸಖತ್ತು ಶೆಕೆ ಅಂದರೆ ಶೆಕೆ, ಬಿಸಿಲು ಅಂದರೆ ಬಿಸಿಲು. ಯಪ್ಪ ಸಾಕಾಗಿದೆ ಅಪ್ಪ ಶೆಕೆ.